ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಅಮೆರಿಕದ ದ್ವಂದ್ವ ಇದೆಯಲ್ಲ, ಇದು ಇಡೀ ವಿಶ್ವಕ್ಕೆ ಒಂದು ಆಶ್ಚರ್ಯವನ್ನು ಹುಟ್ಟುಹಾಕಿದೆ. ಯಾಕೆ ಕೇಳಿದ್ರೆ, ಭಾರತದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅಮೆರಿಕದ ದೈತ್ಯ ಕಂಪನಿಗಳು ಸರತಿ ಸಾಲಿನಲ್ಲಿ ನಿಂತಿದ್ದಾವೆ. ನಾ ಮುಂದು ತಾ ಮುಂದು ಅಂತ. ಒಂದು ಕಂಪನಿ $15 ಬಿಲಿಯನ್ ಘೋಷಣೆ ಮಾಡಿದ್ರೆ ಇನ್ನೊಂದು ಕಂಪನಿ $20 ಬಿಲಿಯನ್ ಘೋಷಣೆ ಮಾಡ್ತಾ ಇದೆ. ಅಂದರೆ ಭಾರತದಲ್ಲಿ ಹೂಡಿಕೆ ಮಾಡಿದ್ರೆ ನಮಗೆ ಲಾಭ ಬರುತ್ತೆ ಅನ್ನುವಂಥದ್ದು ಅಮೆರಿಕದ ಕಂಪನಿಗಳಿಗೆ ಅರ್ಥ ಆಗ್ತಾ ಇದೆ. ಆದರೆ ಟ್ರಂಪ್ ಮಾತ್ರ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ಗಿಂತಲೂ ಕೂಡ ಪಾಕಿಸ್ತಾನವೇ ನಮಗೆ ಸೇಫ್ ಹೆವೆನ್ ಅಂತ ಭಾವಿಸಿದಂತೆ ಕಂಡು ಬರ್ತಾ ಇದೆ. ಯಾಕೆ ಹಾಗೆ ಅನ್ನಿಸ್ತಾ ಇದೆ ಅಂತಂದರೆ, ಈಗ ಟ್ರಂಪ್ ತನ್ನ ಅತ್ಯಂತ ಪ್ರೀತಿ ಪಾತ್ರನಾದಂಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ಗೆ ಟಿಪ್ಸ್ ಕೊಟ್ಟಿದ್ದಾರೆ. ಅಮೆರಿಕದ ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಒಂದು ಕಡೆ ಭಾರತದಲ್ಲಿ ಅಮೆರಿಕದ ಖಾಸಗಿ ಕಂಪನಿಗಳು ಹೂಡಿಕೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ ಅಮೆರಿಕದ ಸರ್ಕಾರ ಹೂಡಿಕೆ ಮಾಡ್ತಾ ಇದೆ. ಹಾಗಾದರೆ ಜಗತ್ತಿಗೆ ಅಮೆರಿಕ ಏನು ಸಂದೇಶ ಕೊಡ್ತಾ ಇದೆ? ಪಾಕಿಸ್ತಾನಕ್ಕೆ ಯಾಕೋಸ್ಕರವಾಗಿ ಅಮೆರಿಕದ ಸರ್ಕಾರ ಹೆಲ್ಪ್ ಮಾಡ್ತಾ ಇದೆ? ಇನ್ನೊಂದು ಕಡೆಯಲ್ಲಿ ಟ್ರಂಪ್ ಅವರ ಒತ್ತಡದ ನಡುವೆಯೂ ಕೂಡ ಭಾರತದಲ್ಲಿ ಅಮೆರಿಕದ ಖಾಸಗಿ ಕಂಪನಿಗಳು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು ಯಾಕೆ? ಮಿತ್ರರೇ, ಇದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ, ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರವೂ ಕೂಡ ಹೌದು. ನಿಮಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಭಾರತದಿಂದಲೇ ಶುರು ಮಾಡೋಣ. ನಿಮಗೆಲ್ಲ ಗೊತ್ತೇ ಇದೆ ಮಿತ್ರರೇ, ಗೂಗಲ್ ಭಾರತದಲ್ಲಿ ಬಹಳ ದೊಡ್ಡ ಇನ್ವೆಸ್ಟ್ಮೆಂಟ್ಗೆ ಮುಂದಾಗಿತ್ತು. ಅವರು $15 ಬಿಲಿಯನ್ ಮೊತ್ತವನ್ನು ಭಾರತದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಗೂಗಲ್ನ AI ಬೇಸ್ಡ್ ಡೇಟಾ ಹಬ್ ಅನ್ನ ಆಂಧ್ರ ಪ್ರದೇಶದಲ್ಲಿ ಆರಂಭ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಗೂಗಲ್ ಭಾರತದಲ್ಲಿ ಹೂಡಿಕೆ ಮಾಡಿದಂತಹ ಒಟ್ಟು ಮೊತ್ತ $1,30,000 ಕೋಟಿ. ಈಗ ಮಿತ್ರರೇ, ಮೈಕ್ರೋಸಾಫ್ಟ್ನ ಸರದಿ. ಮೈಕ್ರೋಸಾಫ್ಟ್ ಗೂಗಲ್ಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಅವರೇನು ಹೇಳಿದ್ದಾರೆ ಅಂತಂದರೆ, ನಾವು ಭಾರತದಲ್ಲಿ $17.5 ಬಿಲಿಯನ್ ಮೊತ್ತದ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ. ಅಂದರೆ ಹತ್ತಿರ 1,60,000 ಕೋಟಿಯನ್ನು ಮೈಕ್ರೋಸಾಫ್ಟ್ ಭಾರತದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ಇದು ಮುಂದಿನ 10 ವರ್ಷ 15 ವರ್ಷದ ಪ್ರಾಜೆಕ್ಟ್ ಅಲ್ಲ. ಕೇವಲ 3-4 ವರ್ಷದಲ್ಲಿ ಮೈಕ್ರೋಸಾಫ್ಟ್ ಭಾರತದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ. ಅದಕ್ಕೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, 2026 ಆರಂಭದಲ್ಲೇ ಮೈಕ್ರೋಸಾಫ್ಟ್ ಭಾರತದಲ್ಲಿ $3 ಬಿಲಿಯನ್ ಇನ್ವೆಸ್ಟ್ ಮಾಡ್ತಾ ಇದೆ. ಇದನ್ನು ಕೇಳಿದಾಗ ನಿಮಗೊಂದು ಸ್ವಲ್ಪ ಆಶ್ಚರ್ಯ ಆಗಬಹುದು. ಒಂದು ಕಡೆ ಟ್ರಂಪ್ ಭಾರತವನ್ನು ದ್ವೇಷಿಸ್ತಾ ಇದ್ದಾರೆ, ಭಾರತದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಟ್ರಂಪ್ ಅವರ ಯಾವ ಪಾಲಿಸಿಯೂ ಕೂಡ ಭಾರತದ ಪರವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಯಾಕೋಸ್ಕರವಾಗಿ ಅಮೆರಿಕದ ಕಂಪನಿಗಳು ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾವೆ? ಅದು ಲಕ್ಷ ಕೋಟಿಯನ್ನು ತಂದು ಭಾರತದಲ್ಲಿ ಸುರಿತಾ ಇದಾವಲ್ಲ, ಇದಕ್ಕೆ ಏನು ಕಾರಣ ಅಂತ ಅನೇಕರಿಗೆ ಪ್ರಶ್ನೆ ಬಂದಿರಬಹುದು. ಕೆಲವರಿಗೆ ಏನು ಅನ್ಸುತ್ತೆ ಅಂತಂದ್ರೆ, ಗೂಗಲ್ನ CEO ಸುಂದರ್ ಪಿಚೈ, ಮೈಕ್ರೋಸಾಫ್ಟ್ನ CEO ಸತ್ಯ ನಾದೆಲ್ಲ, ಹೀಗಾಗಿ ಅವರು ಭಾರತದಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ಇಲ್ಲ ಮಿತ್ರರೇ. ಒಂದು ವೇಳೆ ಈ ಎರಡೂ ಕಂಪನಿಗಳಿಗೆ ಎಡ್ವರ್ಡೋ ಮಾರ್ಟಿನೋ ಇನ್ಯಾರೋ CEO ಆಗಿದ್ರೂ ಕೂಡ ಅವರು ಕೂಡ ಭಾರತದಲ್ಲಿ ಇದೇ ರೀತಿಯಾಗಿ ಲಕ್ಷ ಕೋಟಿಯನ್ನು ಇನ್ವೆಸ್ಟ್ ಮಾಡ್ತಾ ಇದ್ರು. ಯಾಕೆ ಕೇಳಿದ್ರೆ, ಭಾರತದ ಅಭಿವೃದ್ಧಿಯ ದರ ಆ ರೀತಿಯಾಗಿದೆ. ಇವತ್ತು ಮಿತ್ರರೇ, ವಿಶ್ವದಲ್ಲಿ ಹೂಡಿಕೆ ಮಾಡೋದಕ್ಕೆ ನಿಮಗೆ ಎಷ್ಟು ಆಪ್ಷನ್ ಇದೆ. ಯುರೋಪ್ನ ಎಲ್ಲ ಎಕಾನಮಿಗಳು ಕೂಡ ಒಂದು ಹಂತದಲ್ಲಿ ಕೆಳಮುಖವಾಗಿ ಸಾಗ್ತಾ ಇದ್ದಾವೆ. ಚೈನಾದ ಮಾರುಕಟ್ಟೆ ಅಷ್ಟಾಗಿ ಓಪನ್ ಆಗಿಲ್ಲ. ಇನ್ನು ಜಪಾನ್ ಮತ್ತು ಆಸ್ಟ್ರೇಲಿಯಾ ಕೂಡ ಅಷ್ಟು ಆಕರ್ಷಕವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಗ್ರೋತ್ ರೇಟ್ ಇಟ್ಟುಕೊಂಡು ಹೊಳೆಯುತ್ತಿರುವಂತಹ ಎಕಾನಮಿ ಅಂತಂದ್ರೆ ಅದು ಭಾರತದ ಎಕಾನಮಿ. ಹೀಗಾಗಿ ಸಹಜವಾಗಿ ಭಾರತದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಎಲ್ಲ ಕಂಪನಿಗಳು ಕೂಡ ತುದಿಗಾಲಲ್ಲಿ ನಿಲ್ತಾ ಇದ್ದಾವೆ. ಇದರ ಜೊತೆಗೆ ನಿಮಗೆ ಇನ್ನೊಂದು ಪ್ರಶ್ನೆ ಬಂದಿರಬಹುದು, ಯಾಕೋಸ್ಕರವಾಗಿ ಈ ಡೇಟಾ ಸೆಂಟರ್ಗಳನ್ನು ಭಾರತದಲ್ಲಿ ಇಷ್ಟೊಂದು ಆರಂಭಿಸ್ತಾ ಇದ್ದಾರೆ? ಈ ಕಂಪನಿಗಳಿಗೆ ಏನು ಲಾಭ ಸಿಗುತ್ತೆ ಅಂತ. ಮಿತ್ರರೇ, ಇವತ್ತು ಡೇಟಾ ಸೆಂಟರ್ ಇದೆಯಲ್ಲ, ಈ ವಿಚಾರದಲ್ಲಿ ತ್ರಿವಿಕ್ರಮವನ್ನು ಸಾಧಿಸಿರುವಂತಹದ್ದು ಅಮೆರಿಕ. ಅಮೆರಿಕದಲ್ಲಿ ಡೇಟಾ ಸೆಂಟರ್ಗಳು ಯಾವ ಪ್ರಮಾಣದಲ್ಲಿದೆ ಅಂತಂದ್ರೆ, ನೀವೊಂದು 10-15 ದೇಶವನ್ನು ಹಾಕಿದ್ರೂ ಕೂಡ ಅಮೆರಿಕದ ಸಾಲಿಗೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಅಮೆರಿಕದಲ್ಲಿ ಒಟ್ಟಾರೆಯಾಗಿ 5,381 ಡೇಟಾ ಸೆಂಟರ್ಗಳಿದ್ದಾವೆ. ಭಾರತದಲ್ಲಿರುವಂತಹದ್ದು ಕೇವಲ 152 ಡೇಟಾ ಸೆಂಟರ್ಗಳು. ಹಾಗಾದರೆ ಯಾಕೆ ಬೇಕು ಈ ಡೇಟಾ ಸೆಂಟರ್ಗಳು? ಇದರಿಂದ ಏನು ಉಪಯೋಗ, ಹೇಗೆ ಲಾಭ ಆಗುತ್ತೆ? ಈ ಪ್ರಶ್ನೆ ಕೇಳೋದೇ ಆದರೆ, ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಪ್ರತಿಯೊಂದು ಕೂಡ ಡಿಜಿಟಲೈಸ್ ಆಗಿದೆ. ನಿಮ್ಮ ಬೆರಳ ತುದಿಯಲ್ಲೇ ಪ್ರತಿ ಮಾಹಿತಿಯೂ ಸಿಗುತ್ತೆ. ನಿಮಗೆ ಬೇಕಾದಂತಹ ಸೇವೆಗಳನ್ನು ನೀವು ಒಂದು ಮೊಬೈಲ್ನಲ್ಲೇ ಪಡೆದುಕೊಳ್ಳಬಹುದು ಅಥವಾ ಒಂದು ಕಂಪ್ಯೂಟರ್ನಲ್ಲಿ ಪಡೆದುಕೊಳ್ಳಬಹುದು. ಬೇಕಾದ ಮಾಹಿತಿಯನ್ನು ಕಲೆ ಹಾಕಬಹುದು. ಇದೆಲ್ಲ ಹೇಗಾಗುತ್ತೆ? ನಿಮಗೆ ಬೇಕಾದಂಥ ಮಾಹಿತಿಯನ್ನು ಯಾರು ಕೊಡ್ತಾರೆ? ಅಥವಾ ನೀವು ಬ್ಯಾಂಕಿಗೆ ಹೋಗ್ತೀರಿ, ನಿಮ್ಮ ಡೇಟಾಗಳನ್ನು ಎಲ್ಲಿ ಸ್ಟೋರ್ ಮಾಡಿಡ್ತಾರೆ? ಇದೆಲ್ಲದನ್ನು ಸ್ಟೋರ್ ಮಾಡಿ ಇಡುವಂತಹದ್ದು ಡೇಟಾ ಸೆಂಟರ್ಗಳು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈಗ ನೀವೇ ಭಾರತದಲ್ಲೂ ಕೂಡ ಒಂದು ಫೇಸ್ಬುಕ್ಗೆ ಸರಿಸಮವಾದಂತಹ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ ಅನ್ನು ಲಾಂಚ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ರಿ ಅಂತ ಅಂದುಕೊಳ್ಳಿ. ಆ್ಯಪ್ ಅನ್ನು ರೆಡಿ ಮಾಡ್ತೀರಿ, ಆದರೆ ನಿಮ್ಮ ಡೇಟಾಗಳನ್ನು ಎಲ್ಲಿ ಸ್ಟೋರ್ ಮಾಡ್ತೀರಿ?
ಆಗ ನಿಮಗೆ ಈ ಡೇಟಾ ಸೆಂಟರ್ಗಳ ಅವಶ್ಯಕತೆ ಬರುತ್ತೆ. ನಿಮ್ಮ ಫೇಸ್ಬುಕ್ಗೆ ಸರಿಸಮವಾದಂಥ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ ಇರುತ್ತಲ್ಲ, ಅದಕ್ಕೆ ಜನ ಅಪ್ಲೋಡ್ ಮಾಡ್ತಾರಲ್ಲ, ಒಂದು ಫೋಟೋ ಅಪ್ಲೋಡ್ ಮಾಡ್ತಾರೆ, ಇನ್ನೇನೋ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾರೆ, ಅದೆಲ್ಲವೂ ಕೂಡ ಸ್ಟೋರ್ ಆಗಿರಬೇಕಲ್ಲ. ಇನ್ನು 10 ವರ್ಷ ಬಿಟ್ಟರೂ ಕೂಡ ಆತ ಏನು ಅಪ್ಲೋಡ್ ಮಾಡಿರ್ತಾನೆ ಅವನಿಗೆ ಆ ಮಾಹಿತಿ ಸಿಗಬೇಕಲ್ಲ. ಅದೆಲ್ಲ ಸ್ಟೋರ್ ಆಗೋದಕ್ಕೆ ಒಂದು ಡೇಟಾ ಸೆಂಟರ್ ಬೇಕು. ಇಷ್ಟು ದಿನ ಏನಾಗ್ತಾ ಇತ್ತು ಅಂತಂದರೆ, ಅಮೆರಿಕ ಅಂತಹ ಡೇಟಾ ಸೆಂಟರ್ಗಳನ್ನು ಇಟ್ಕೊಂಡಿರ್ತಾ ಇತ್ತು. ನಿಮಗೆ ಅವಶ್ಯಕತೆ ಬಂದಾಗ ನೀವು ಅದರ ಸೇವೆಯನ್ನು ಪಡೆದುಕೊಳ್ಳಬಹುದಿತ್ತು. ಅಂದರೆ ನಿಮ್ಮ ಡೇಟಾವನ್ನು ನೀವು ಪೇಮೆಂಟ್ ಮಾಡಿ ಅಲ್ಲಿ ಸ್ಟೋರ್ ಮಾಡಬಹುದಾಗಿತ್ತು. ಆದ್ರೆ ಈಗ ಅಮೆರಿಕದ ಕಂಪನಿಗಳಿಗೆ ಅನಿಸ್ತಾ ಇದೆ, ನಾವು ಇಂತಹ ಡೇಟಾ ಸೆಂಟರ್ಗಳನ್ನು ಬೇರೆ ಬೇರೆ ದೇಶದಲ್ಲಿ ಮಾಡಬೇಕು ಅಂತ. ಈಗಾಗಲೇ ಅವರು ಆ ಕೆಲಸವನ್ನು ಆರಂಭಿಸಿದ್ದಾರೆ ಕೂಡ. ಕೆನಡಾದಲ್ಲೂ ಕೂಡ ಮೈಕ್ರೋಸಾಫ್ಟ್ ತನ್ನ ಡೇಟಾ ಸೆಂಟರ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಆರಂಭ ಮಾಡ್ತಾ ಇದೆ. ಈಗ ಭಾರತದಲ್ಲೂ ಕೂಡ ಮೈಕ್ರೋಸಾಫ್ಟ್ ಅಂತಹದೇ ಯೋಜನೆಗೆ ಕೈ ಹಾಕಿದೆ. ಮಿತ್ರರೇ, ನಿಮಗೆ ನೆನಪಿರಲಿ, ಮುಂದಿನ 10 ರಿಂದ 15 ವರ್ಷದಲ್ಲಿ ಭಾರತದಲ್ಲಿ ಕನಿಷ್ಠ 1,000ಕ್ಕೂ ಹೆಚ್ಚು ಡೇಟಾ ಸೆಂಟರ್ಗಳಿರ್ತವೆ. ಅದರಲ್ಲಿ ಬಹುತೇಕ ಅಮೆರಿಕದ ಕಂಪನಿಗಳೇ ಇರ್ತವೆ. ಯಾಕೆ ಅಂತಂದ್ರೆ ಭಾರತ ಆ ಪ್ರಮಾಣದಲ್ಲಿ ಗ್ರೋತ್ ಆಗ್ತಾ ಇದೆ. ಭಾರತದಲ್ಲಿ ಆ ಪ್ರಮಾಣದಲ್ಲಿ ಡೇಟಾ ಸೆಂಟರ್ಗಳ ಅವಶ್ಯಕತೆಯು ಹುಟ್ಟಿಕೊಳ್ತಾ ಇದೆ. ಇದೇ ರೀತಿಯ ಟ್ರೆಂಡ್ ಮುಂದುವರೆದಿದ್ದೇ ಆದರೆ, ಅಂದರೆ ವಿದೇಶಿ ಕಂಪನಿಗಳು ಭಾರತದಲ್ಲಿ ಡೇಟಾ ಸೆಂಟರ್ಗಳನ್ನು ಆರಂಭಿಸೋದನ್ನು ಮುಂದುವರೆಸಿದ್ದೇ ಆದರೆ, ಮುಂದಿನ ದಿನಗಳಲ್ಲಿ ಭಾರತ ಒಂದು ಡೇಟಾ ಹಬ್ ಆಗಬಹುದು. ಅಂದರೆ ಸುತ್ತಮುತ್ತಲಿನ ದೇಶಗಳಿಗೆ ಡೇಟಾ ಸೆಂಟರ್ಗಳನ್ನು ಪ್ರೊವೈಡ್ ಮಾಡುವಂತಹ ದೇಶ ಆಗಿ ಭಾರತ ಮಾರ್ಪಾಡಾಗಬಹುದು. ಅಂದರೆ ಆಗ್ನೇಯ ಏಷ್ಯಾ ದೇಶಗಳಿರಬಹುದು, ಆಫ್ರಿಕನ್ ದೇಶಗಳಿರಬಹುದು, ಮಿಡಲ್ ಈಸ್ಟ್ ಇರಬಹುದು, ಅಥವಾ ಆಸಿಯಾನ್ ದೇಶಗಳಿರಬಹುದು. ಈ ಎಲ್ಲ ಕಡೆಗಳಲ್ಲೂ ಕೂಡ ಭಾರತ ಡೇಟಾ ಸೇವೆಯನ್ನು ಕೊಡುವಂತಹ ಸ್ಥಿತಿಗೆ ಬಂದು ನಿಲ್ಲಬಹುದು. ಆ ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇದೆ. ಅಮೆರಿಕದ ದೈತ್ಯ ಕಂಪನಿಗಳು ಭಾರತದಲ್ಲಿ ಆ ಪ್ರಮಾಣದಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾವೆ. ಮಿತ್ರರೇ, ಅಮೆರಿಕದ ಖಾಸಗಿ ಕಂಪನಿಗಳು ಭಾರತದಲ್ಲಿ ಈ ಪ್ರಮಾಣದಲ್ಲಿ ಹೂಡಿಕೆ ಮಾಡ್ತಾ ಇರುವಂತಹದ್ದು ಸಹಜವಾಗಿ ಅಮೆರಿಕದ ಕಡೆಯಿಂದ ಭಾರತಕ್ಕೆ ಸಿಗ್ತಾ ಇರುವಂತಹ ಖುಷಿಯ ಸುದ್ದಿ. ಇದೇ ರೀತಿಯಲ್ಲಿ ಅಮೆರಿಕದ ಕಡೆಯಿಂದ ಭಾರತಕ್ಕೊಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ಅದೇನು ಕೇಳಿದ್ರೆ, ಅಮೆರಿಕದ ಸರ್ಕಾರ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಲೋನ್ ಒಂದನ್ನು ಸ್ಯಾಂಕ್ಷನ್ ಮಾಡಿದೆ. ಹೌದು ಮಿತ್ರರೇ, ಹಲವು ವರ್ಷಗಳ ಬಳಿಕ ಅಮೆರಿಕದ ಸರ್ಕಾರ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಲೋನ್ ಕೊಟ್ಟಿದೆ. ಅಮೆರಿಕದ ಎಕ್ಸಿಮ್ ಬ್ಯಾಂಕ್, ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್, ಇದು ಭಾರತದಲ್ಲೂ ಕೂಡ ಇರುತ್ತೆ. ಸಾಮಾನ್ಯವಾಗಿ ಬೇರೆ ಬೇರೆ ದೇಶಗಳಿಗೆ ಸಾಲ ಕೊಡುವಂತಹ ಕೆಲಸವನ್ನ ಈ ಬ್ಯಾಂಕ್ಗಳು ಮಾಡ್ತವೆ. ಆದರೆ ಭಾರತದ ಬ್ಯಾಂಕ್ಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಸಾಲವನ್ನು ಕೊಡುತ್ತೆ. ಅಮೆರಿಕದ ಬ್ಯಾಂಕ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಲ ಕೊಡುತ್ತೆ. ಅಂದರೆ ಬಿಲಿಯನ್ ಗಟ್ಟಲೆ ಸಾಲವನ್ನು ಕೊಡುವಂತಹ ತಾಕತ್ತನ್ನು ಹೊಂದಿರುವ ಬ್ಯಾಂಕ್ ಆಗಿದೆ ಇದು. ಈಗ ಅಮೆರಿಕದ ಈ ಎಕ್ಸಿಮ್ ಬ್ಯಾಂಕ್ ಪಾಕಿಸ್ತಾನಕ್ಕೆ $1.25 ಬಿಲಿಯನ್ ಲೋನ್ ಅನ್ನು ಸ್ಯಾಂಕ್ಷನ್ ಮಾಡಿದೆ. ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ ಒಂದು 11,000 ದಿಂದ 11,200 ಕೋಟಿಯಷ್ಟು ಸಾಲವನ್ನ ಅಮೆರಿಕ ಪಾಕಿಸ್ತಾನಕ್ಕೆ ಕೊಡ್ತಾ ಇದೆ. ಯಾಕೋಸ್ಕರವಾಗಿ ಈ ಸಾಲವನ್ನ ಕೊಡ್ತಾ ಇದೆ ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ ಅನ್ನುವಂತಹ ಪ್ರಾಂತ್ಯ ಇದೆಯಲ್ಲ, ಅಲ್ಲಿ ರಿಕುಟಿಕ್ ಅನ್ನುವಂತಹ ಒಂದು ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಮೈನಿಂಗ್ ಮಾಡೋದಕ್ಕೋಸ್ಕರವಾಗಿ ಪಾಕಿಸ್ತಾನಕ್ಕೆ ಅಮೆರಿಕ ಈ ಸಾಲವನ್ನು ಕೊಡ್ತಾ ಇದೆ. ಅಂದ್ರೆ ಟ್ರಂಪ್ ಸರ್ಕಾರ ಅಧಿಕೃತವಾಗಿ ಪಾಕಿಸ್ತಾನದಲ್ಲಿ ಮೈನಿಂಗ್ ಮಾಡೋದಕ್ಕೆ ಇಳಿದಿದೆ. ಮಿತ್ರರೇ, ನಿಮಗೆಲ್ಲ ಗೊತ್ತೇ ಇದೆ, ಇತ್ತೀಚಿನ ದಿನಗಳಲ್ಲಿ ಟ್ರಂಪ್ಗೆ ಅತ್ಯಂತ ಆಪ್ತವಾದಂತಹ ದೇಶ, ಅತ್ಯಂತ ಆಪ್ತವಾದಂತಹ ನಾಯಕರು ಯಾರು ಕೇಳಿದ್ರೆ ಅದು ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಜೊತೆಗೆ ಆಸಿಮ್ ಮುನೀರ್. ಇದು ಹೇಗೆ ಸಾಧ್ಯ ಆಯಿತು ಕೇಳಿದ್ರೆ, ಪಾಕಿಸ್ತಾನದಿಂದ ಟ್ರಂಪ್ ಅವರಿಗೆ ಆದಂತಹ ವೈಯಕ್ತಿಕ ಲಾಭ ಜೊತೆಗೆ ಪಾಕಿಸ್ತಾನ ಟ್ರಂಪ್ ಕಿವಿಗೆ ಮುಡಿಸಿದಂತಹ ಹೂ. ಆ ಹೂ ಯಾವುದು ಕೇಳಿದ್ರೆ ಮೈನಿಂಗ್. ಪಾಕಿಸ್ತಾನದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕ್ರಿಟಿಕಲ್ ಮಿನರಲ್ಸ್ ಇದೆ. ಅಂದರೆ ರೇರ್ ಅರ್ತ್ ಮಿನರಲ್ಸ್ ಏನಿದೆ ಅದು ಪಾಕಿಸ್ತಾನದಲ್ಲಿ ಸಿಗುತ್ತೆ. ಆದರೆ ನಮ್ಮ ಬಳಿಯಲ್ಲಿ ಅದನ್ನು ಹೊರತೆಗೆಯೋದಕ್ಕೆ ಬೇಕಾದಂತಹ ಎಕ್ವಿಪ್ಮೆಂಟ್ಗಳೂ ಇಲ್ಲ, ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹಣ ಕೂಡ ಇಲ್ಲ. ಒಂದು ವೇಳೆ ಅಮೆರಿಕ ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದರೆ ಇದರಿಂದ ಅಮೆರಿಕಾಗೂ ಲಾಭ ಆಗುತ್ತೆ, ಪಾಕಿಸ್ತಾನಕ್ಕೂ ಕೂಡ ಲಾಭ ಆಗುತ್ತೆ ಅಂತ ಇದೇ ಆಸಿಮ್ ಮುನೀರ್ ಮತ್ತು ಶಹಬಾಜ್ ಶರೀಫ್ ಇಬ್ಬರೂ ಕೂಡ ಹೋಗಿ ಅಮೆರಿಕದಲ್ಲಿ ಟ್ರಂಪ್ಗೆ ಬಣ್ಣ ಬಣ್ಣದ ಕಥೆಗಳನ್ನು ಹೇಳಿದ್ರು. ಟ್ರಂಪ್ಗೆ ಇದು ಬಹಳ ಕಲರ್ಫುಲ್ ಆಗಿ ಕಂಡಿತ್ತು ಕೂಡ. ಯಾವ ಮಟ್ಟಿಗೆ ಟ್ರಂಪ್ ಇದನ್ನು ನಂಬಿದ್ರು ಅಂತಂದ್ರೆ, ನಿಮಗೆಲ್ಲ ನೆನಪಿರಬಹುದು, ಟ್ರಂಪ್ ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಪಾಕಿಸ್ತಾನದಲ್ಲಿ ಅಮೆರಿಕ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಪಾಕಿಸ್ತಾನದಲ್ಲಿ ಆಯಿಲ್ ಅನ್ನು ಹೊರತೆಗೆಯುವಂತಹ ಕೆಲಸ ಆಗುತ್ತೆ, ಪಾಕಿಸ್ತಾನದಲ್ಲಿ ಕಚ್ಚಾ ತೈಲದ ದೊಡ್ಡ ರಿಸೋರ್ಸ್ ಇದೆ, ಅದನ್ನು ನಾವು ಹೊರತೆಗೆದು ಮುಂದೊಂದು ದಿನ ಭಾರತಕ್ಕೆ ಮಾರಾಟ ಮಾಡುವಂತಹ ದಿನವೂ ಕೂಡ ಬರುತ್ತೆ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ಟ್ರಂಪ್ ಅವರನ್ನ ನಂಬಿಸಿದೆ. ಅದರ ಪ್ರತಿಫಲವಾಗಿಯೇ ಈಗ ಪಾಕಿಸ್ತಾನಕ್ಕೆ $1.25 ಬಿಲಿಯನ್ ಅನ್ನ ಅಮೆರಿಕ ಲೋನ್ ರೂಪದಲ್ಲಿ ಕೊಟ್ಟು ರಿಕುಟಿಕ್ ಪ್ರಾಂತ್ಯದಲ್ಲಿ ಮೈನಿಂಗ್ ಅನ್ನು ಆರಂಭಿಸ್ತಾ ಇದೆ. ಮಿತ್ರರೇ, ಇದರ ಹಿಂದೆ 2 ರೀತಿಯ ಕಹಾನಿ ಇದೆ. ಅಮೆರಿಕ ಇಲ್ಲಿ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಕೆಲವರು ವ್ಯಾಖ್ಯಾನವನ್ನ ಕೂಡ ಮಾಡ್ತಾ ಇದ್ದಾರೆ. ಅದು ಹೇಗೆ ಕೇಳಿದ್ರೆ, ಈಗ ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದ ರಿಕುಟಿಕ್ ಪ್ರಾಂತ್ಯ ಇದೆಯಲ್ಲ, ಇಲ್ಲಿಗೆ ಹಣ ತಂದು ಹಾಕುವಂತಹದ್ದು ಅಂತಂದ್ರೆ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತೆ, ಅದರಿಂದ ಏನು ರಿಟರ್ನ್ಸ್ ಬರೋದಿಲ್ಲ. ಇದು ಅಮೆರಿಕಕ್ಕೆ ತುಂಬಾ ಚೆನ್ನಾಗಿ ಗೊತ್ತು.
ಯಾಕೆ ಅಂತ ನಾನೇ ನಿಮಗೆ ಬಿಡಿಸಿ ಹೇಳಬೇಕಾ? ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಸಪರೇಟಿಸ್ಟ್ ಮೂವ್ಮೆಂಟ್ ಇದೆ. ಅವರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಪಾಕಿಸ್ತಾನದೊಂದಿಗೆ ಸೇರೋದಿಲ್ಲ, ನಮ್ಮದು ಸ್ವತಂತ್ರ ದೇಶ ಆಗಬೇಕು ಅನ್ನುವಂಥದ್ದು ಅವರ ಕೂಗಾಗಿದೆ. ಹೀಗಾಗಿ ಅಮೆರಿಕ ಆಗಲಿ ಚೈನಾ ಆಗಲಿ ಯಾರೇ ಬಂದು ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಹೂಡಿಕೆಯನ್ನು ಮಾಡಿದ್ರೂ ಕೂಡ ಅದಕ್ಕೆ ಹಾನಿ ಮಾಡುವಂತಹ ಕೆಲಸವನ್ನ ಬಲೂಚ್ ಪ್ರತ್ಯೇಕವಾದಿ ಹೋರಾಟಗಾರರು ಮಾಡ್ತಾರೆ. ಇದು ಅಮೆರಿಕಾಗೂ ತುಂಬಾ ಚೆನ್ನಾಗಿ ಗೊತ್ತು. ಈಗ ನಾವು ಆ ಪ್ರಾಂತ್ಯದಲ್ಲಿ ಹೂಡಿಕೆ ಮಾಡಿದ್ರೆ ಏನು ರಿಟರ್ನ್ಸ್ ಬರೋದಿಲ್ಲ ಅಂತ. ಆದರೂ ಕೂಡ ಯಾಕೆ ಹೂಡಿಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಅಮೆರಿಕದ ಬಹುಕಾಲದ ಒಂದು ಬೇಡಿಕೆಯನ್ನು ಈಡೇರಿಸಿಕೊಳ್ಳುವಂತಹ ತಂತ್ರ ಅಂತ ಕೆಲವರ ವ್ಯಾಖ್ಯಾನ. ಅದು ಹೇಗೆ ಅಂತಂದ್ರೆ, ಈಗ ಅಮೆರಿಕ ಬಂದು ಬಲೂಚಿಸ್ತಾನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುತ್ತೆ, ಅದಕ್ಕೆ ಬಲೂಚ್ ಸಪರೇಟಿಸ್ಟ್ಗಳಿಂದ ತೊಂದರೆ ಉಂಟಾಗುತ್ತೆ. ಆಗ ಅಮೆರಿಕ ಪಾಕಿಸ್ತಾನಕ್ಕೆ ಏನು ಹೇಳುತ್ತೆ, ನಮ್ಮ ಇನ್ವೆಸ್ಟ್ಮೆಂಟ್ ಇರಬಹುದು ಅಥವಾ ನಮ್ಮ ವರ್ಕರ್ಸ್ ಇರಬಹುದು, ಅವರ ಸೇಫ್ಟಿಗೋಸ್ಕರವಾಗಿ ನಮ್ಮ ಸೇನೆಯನ್ನು ತಂದು ಅಲ್ಲಿಡ್ತೀವಿ, ನಮ್ಮ ಸೇನಾ ನೆಲೆಯನ್ನ ಅಲ್ಲಿ ಓಪನ್ ಮಾಡ್ತೀವಿ, ಹೀಗಂತ ಪಾಕಿಸ್ತಾನಕ್ಕೆ ಅಮೆರಿಕ ಹೇಳುತ್ತೆ. ಪಾಕಿಸ್ತಾನಕ್ಕೂ ಕೂಡ ದಾರಿ ಇರೋದಿಲ್ಲ. ಅಮೆರಿಕ ಹೇಳಿದ್ದನ್ನು ಕೇಳಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗ್ಬಿಡುತ್ತೆ. ಆ ಮೂಲಕವಾಗಿ ಪಾಕಿಸ್ತಾನಕ್ಕೆ ಅಮೆರಿಕದ ಸೇನೆ ಅಧಿಕೃತವಾಗಿ ಎಂಟ್ರಿ ಆಗುವಂತ ಒಂದು ಪಾಸಿಬಿಲಿಟೀಸ್ ಇದೆ. ಇದು ಅಮೆರಿಕದ ಒಂದು ತಂತ್ರಗಾರಿಕೆ ಆದ್ರೆ, ಇನ್ನೊಂದು ಚೈನಾಗೆ ಟಕ್ಕರ್ ಕೊಡುವಂತಹದ್ದು. ಒಂದು ವೇಳೆ ಅಮೆರಿಕದ ಸೇನೆ ಪಾಕಿಸ್ತಾನಕ್ಕೆ ಎಂಟ್ರಿ ಆಯಿತು ಅಂತಂದ್ರೆ ಚೀನಾಕ್ಕೆ ಹಿನ್ನಡೆ ಆಗುತ್ತೆ. ಇದರ ಜೊತೆಗೆ ಈಗ ಪಾಕಿಸ್ತಾನ ಅಮೆರಿಕಾಗೆ ಹೇಳದಂತಹ ಕತೆ ಏನು? ಅಮೆರಿಕಾಗೆ ಅಂತಂದ್ರೆ ಈ ಟ್ರಂಪ್ಗೆ ಹೇಳದಂತಹ ಕತೆ, ನಮ್ಮ ಬಲೂಚ್ ಪ್ರಾಂತ್ಯದ ಈ ರೀಕುಟಿಕ್ ಪ್ರದೇಶದಲ್ಲಿ ಬಹಳಷ್ಟು ಕ್ರಿಟಿಕಲ್ ಮಿನರಲ್ಸ್ ಇದೆ, ಆದ್ರೆ ನಮ್ಮ ಬಳಿಯಲ್ಲಿ ಹಣ ಇಲ್ಲ. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ನಮ್ಮ ಬಳಿಯಲ್ಲಿ ಟೆಕ್ನಾಲಜಿ, ಅದಕ್ಕೆ ಬೇಕಾದಂತಹ ಮೆಷಿನರೀಸ್ ಯಾವುದು ಕೂಡ ನಮ್ಮ ಬಳಿಯಲ್ಲಿಲ್ಲ. ನೀವು ಬಂದು ಇನ್ವೆಸ್ಟ್ ಮಾಡಿ, ನಿಮಗೂ ಲಾಭ ಆಗುತ್ತೆ ಅಂತ ಪಾಕಿಸ್ತಾನ ಕತೆ ಹೇಳಿದೆ. ನಿಮಗೆಲ್ಲ ಗೊತ್ತೇ ಇದೆ ಕೂಡ. ಈ ಆಸಿಮ್ ಮುನೀರ್ ಒಂದು ಬಾಕ್ಸ್ ನಲ್ಲಿ ಪಾಕಿಸ್ತಾನದಿಂದ ಒಂದಷ್ಟು ಕ್ರಿಟಿಕಲ್ ಮಿನರಲ್ಸ್ ಅನ್ನ ಅಮೆರಿಕಕ್ಕೆ ತೆಗೆದುಕೊಂಡು ಹೋಗಿದ್ದ. ಓವೆಲ್ ಆಫೀಸ್ ನ ಮೀಟಿಂಗ್ ನಲ್ಲಿ ಟ್ರಂಪ್ ಅವರಿಗೆ ಅದನ್ನ ತೋರಿಸಿದ್ದ ಕೂಡ. ಆ ಫೋಟೋ ಭಾರಿ ವೈರಲ್ ಆಗಿತ್ತು. ಅಂದು ಆಸಿಮ್ ಮುನೀರ್ ಏನ್ ತೋರಿಸಿದ್ನೋ ಅದರ ಮೇಲೆ ಟ್ರಂಪ್ ಅವರು ಭಾರಿ ವಿಶ್ವಾಸ ಇಟ್ಟಂತೆ ಕಂಡು ಬರ್ತಾ ಇದೆ. ಯಾಕೆ ಅಂತಂದ್ರೆ ಇದೇ ರಿಕುಟಿಕ್ ಪ್ರಾಂತ್ಯದಲ್ಲಿ ಈಗ ಹೂಡಿಕೆಗೆ ಮುಂದಾಗಿದ್ದಾರೆ. ಲೋನ್ ಕೊಟ್ಟು ಅಲ್ಲಿ $2 ಬಿಲಿಯನ್ ಮೊತ್ತದ ಮಿಷನರೀಸ್ಗಳನ್ನು ಇನ್ಸ್ಟಾಲ್ ಮಾಡೋದಕ್ಕೂ ಕೂಡ ಅಮೆರಿಕ ನಿರ್ಧಾರ ಮಾಡಿದೆ. ಇದನ್ನ ಪಾಕಿಸ್ತಾನದಲ್ಲಿರುವಂತಹ ಅಮೆರಿಕದ ರಾಯಭಾರ ಕಚೇರಿ ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಿದೆ. ಇದು ಹೇಗೆ ಹೆಲ್ಪ್ ಆಗುತ್ತೆ ಅಮೆರಿಕಾಗೆ ಅಂತಂದ್ರೆ, ಈಗ ಒಂದು ಮಾವಿನ ಮರದಲ್ಲಿ ಒಂದಷ್ಟು ಮಾವಿನಕಾಯಿ ಇದೆಯಪ್ಪ, ಒಂದು ಅಂದಾಜಿ ಕಲ್ಲೆಸೆಯೋದು, ಬಿದ್ರೆ ಬಿತ್ತು ಅಂತ. ಆ ಒಂದು ರೀತಿಯ ಪ್ರಯೋಗಕ್ಕೆ ಅಮೆರಿಕ ಈಗ ಮುಂದಾಗಿದೆ. ಒಂದು ವೇಳೆ ಕ್ರಿಟಿಕಲ್ ಮಿನರಲ್ಸ್ ಏನಾದರೂ ಈ ಭಾಗದಲ್ಲಿ ಸಿಕ್ಕಿದ್ದೆ ಆದ್ರೆ ಅಮೆರಿಕಾಗೆ ದೊಡ್ಡ ಹೆಲ್ಪ್ ಆಗುತ್ತೆ. ಇವತ್ತು ಟ್ರಂಪ್ಗೆ ಬಹಳ ದೊಡ್ಡ ತಲೆನೋವಾಗಿರುವಂತಹದ್ದೇ ಈ ರೇರ್ ಅರ್ತ್ ಮಿನರಲ್ಸ್. ಯಾಕೆ ಅಂತಂದ್ರೆ ಅಮೆರಿಕ ಇವತ್ತು ಈ ರೇರ್ ಅರ್ತ್ ಮಿನರಲ್ಸ್ಗೋಸ್ಕರವಾಗಿ ಟೋಟಲಿ ಚೈನಾ ಮೇಲೆ ಡಿಪೆಂಡ್ ಆಗಿದೆ. ಒಂದು ವೇಳೆ ಚೈನಾ ಕೊಡೋದಿಲ್ಲ ಅಂತಂದ್ರೆ ಅಮೆರಿಕಾಗೆ ಪುಂಗಿ ಬಂದಾಗತ್ತೆ. ಹೀಗಾಗಿ ಟ್ರಂಪ್ ಅವರು ಈ ರೇರ್ ಅರ್ತ್ ಮಿನರಲ್ಸ್ಗೋಸ್ಕರವಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಇದೇ ಕಾರಣದಿಂದಾಗಿ ಗ್ರೀನ್ಲ್ಯಾಂಡ್ ಅನ್ನು ಕೂಡ ನಾನು ವಶಕ್ಕೆ ಪಡಿತೀನಿ ಅಂತ ಈ ಹಿಂದೆ ಟ್ರಂಪ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು. ಯಾಕೆ ಅಂತಂದ್ರೆ ಅಲ್ಲಿ ಬಹಳ ಪ್ರಮಾಣದಲ್ಲಿ ರೇರ್ ಅರ್ತ್ ಮಿನರಲ್ಸ್ ಇದೆ ಎನ್ನುವಂತದ್ದು ಟ್ರಂಪ್ ಅವರ ನಂಬಿಕೆ. ಹೀಗೆ ಮಿತ್ರರೇ, ಅಮೆರಿಕದ ಸರ್ಕಾರ ಒಂದು ದಾರಿಯಲ್ಲಿ ಹೊರಟ್ರೆ ಅಂದ್ರೆ ಪಾಕಿಸ್ತಾನದ ಕಡೆಯಲ್ಲಿ, ಅಮೆರಿಕದ ದೈತ್ಯ ಕಂಪನಿಗಳು ಭಾರತದ ಕಡೆಗೆ ಮುಖ ಮಾಡಿದವೆ. ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಸರತಿ ಸಾಲಿನಲ್ಲಿ ನಿಲ್ತಾ ಇದ್ದಾವೆ. ಅಮೆರಿಕದ ಈ ದ್ವಂದ್ವ ನೀತಿಯನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂತ ಕೇಳಿದ್ರೆ, ಅಮೆರಿಕದ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಇದೆಯಲ್ಲ, ಇದು ಭಾರತದ ಕಡೆಗೆ ಇರೋದು. ಭಾರತದಲ್ಲಿ ಭವಿಷ್ಯ ಇದೆ, ಭಾರತದಲ್ಲಿ ಹೂಡಿದ್ರೆ ನಮಗೆ ಲಾಭ ಬರುತ್ತೆ, ಇದು ಅಮೆರಿಕದ ಧೋರಣೆ. ಆದ್ರೆ ಸದ್ಯ ಟ್ರಂಪ್ ಅವರ ಕಾರಣದಿಂದಾಗಿ ಪಾಕಿಸ್ತಾನಕ್ಕೆ ಅಮೆರಿಕ ಫೇವರ್ ಆಗಿ ನಡೆದುಕೊಳ್ತಾ ಇದೆ ಅಷ್ಟೇ. ಅದಕ್ಕೇನು ಹೆಚ್ಚಿಗೆ ಭವಿಷ್ಯ ಇಲ್ಲ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ